ಹಲೋ ಜ್ಯೋತಿ, ಎಂಟೈರ್ ಮೀಡಿಯಾ ಮುಂದೆ ಇದ್ವಿ. ನಾಯಕ ನಟರಿದ್ದಾರೆ, ಡೈರೆಕ್ಟ್ರ್ ಇದ್ದಾರೆ, ನಿರ್ಮಾಪಕರಿದ್ದಾರೆ. ಇಲ್ಲಿ ನಾನು ಮೈಕ್ ಹಾಕಿದ್ದೀನಿ. ನಿಲುವೇನಪ್ಪ, ಈಗ ಅವ್ರಿಗೆ ಒಂದು 7-8 ಶೋ ಎಕ್ಸ್ಟ್ರಾ ಮಾಡಿಕೊಡ್ಬೇಕು. ಎಲ್ಲ ಮಾಲೆಯಲ್ಲಿ ಒಂದೊಂದು ಶೋ ಸಾಕು. ಹಾಂ, ನೀವು ಬರ್ಕೊಟ್ಟಿದ್ರಲ್ಲ, ಅದು ಅದನ್ನೇ ಇನ್ನೊಂದು ಎಕ್ಸ್ಟ್ರಾ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ನಿಮ್ಮ ಒಪಿನಿಯನ್ ಹೇಳಿ ಸರ್. ಈಗ ನೀವು ಕನ್ನಡಕ್ಕೆ ಆದ್ಯತೆಯೇ ಕೊಡ್ತಾ ಇಲ್ಲ, ನಾವು ಮಹಾರಾಷ್ಟ್ರದಲ್ಲಿದ್ದೀವ, ಕರ್ನಾಟಕದಲ್ಲಿದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಯಾವ ರೀತಿ ಉತ್ತರ ಕೊಡಬೇಕು? ನಿಮ್ಮ ಚಾಂಬರ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲವಲ್ಲ ಅವರು ಅಂತಾರೆ. ಯಾಕೆ ನಾವು ಇಲ್ಲಿ ನಿಭಾಯಿಸ್ಬೇಕು ಹೇಳಿ? ಯಾರು ಬೇಕಲ್ಲ ಸರ್, ನಮ್ಮ ಕನ್ನಡ ನಾಯಕ ನಟರು ಯಾರು ಬೇಕಾರೆ ಏನು ಮಾತಾಡೋಕೆ ನಂಗೆ ಇಲ್ಲಿ ಬಿಡ್ತೀವ? ಹಾಂ ಹೇಳಿ. ಸರ್ ಈಗ ಓನ್ಲಿ ಮಹಾದೇವ ಬಗ್ಗೆ ಮಾತಾಡಿ. ಮಹಾದೇವ್ ಒಂದು ರೇಂಜಿಗಿದೆ. ಫಸ್ಟ್ ಹೀರೋ ಅವ್ರು ಕೇಳಿದ್ದಾರೆ ಸರ್, ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು, ಶೋ ಟೈಮ್ ಜಿಟಿಮಲ್ 4 o'clock ಕೇಳಿದ್ದಾರೆ, ಮಾಡಿ ಕೊಟ್ಟಿದ್ದೀವಿ ಸರ್. ಅವರೇ ಕೇಳ್ತಾ ಇದ್ದಾರೆ ಈಗ. ಹೇಳ್ಬಿಟ್ಟಿದ್ದೀನಿ. ಇವಾಗ ನೀವು ಕೇಳ್ತಾ ಇದ್ದೀರಿ, ನಾನು ನಿಮ್ದು ಏನಿದು ಏನಾಗಿದ್ದು ಹೇಳ್ತಾ ಇದ್ದೀನಿ. ನಿನ್ನ ಕೇಳಿದ್ದಾರೆ ಮಿರಾಜು ಸ್ವಲ್ಪ ಬೇಕನು ಅಲ್ಲಿ ಮಾಡಿದೀವಿ. ಇವಾಗ ಆಡಿಯನ್ಸ್ ಬರ್ತಾ ಇರ್ತಂದ್ರೆ ನಾವೇ ರೇಸ್ ಮಾಡ್ತೀವಿ. ಕೇಳಿದನ್ಗೆ ಬೇಡ ನಾವೇ ರೇಸ್ ಮಾಡ್ತೀವಿ. ಇವತ್ತು 30 ಟಿಕೆಟ್ 40 ಟಿಕೆಟ್ ಹೋಗಿದೆ, ಅದಕ್ಕೂ ರನ್ ಮಾಡ್ತಾ ಇದೀವಿ, ಕಂಟಿನ್ಯೂ ಮಾಡ್ತಾ ಇದೀವಿ ಸರ್. ಈಗ ಹಿಂದಿ ಎಷ್ಟು ಹೋಗ್ತಾ ಇದೆ ಸರ್? ಹೌಸ್ಫುಲ್ ಎಷ್ಟು ಟಿಕೆಟ್ ಹೋಗ್ತಾ ಇದೆ ಸರ್? 7 ಸಾವಿರ ಕೊಟ್ಟಿದ್ರಿ, ಎಷ್ಟು ಟಿಕೆಟ್ ಹೋಗ್ತಾ ಇದೆ ಸರ್ ಹಿಂದಿ? ಸರ್ ಈ ವಾರ ಶೋ ಬೇಸಿಸ್ ಕೊಟ್ಟಿದ್ದಾರೆ, ಲಾಸ್ಟ್ ವೀಕ್ ಏನ್ ಪರ್ಫಾರ್ಮೆನ್ಸ್ ಆಗಿದೆ ಆನ್ ಬೇಸಿಸ್ ಕೊಟ್ಟಿದ್ದೀವಿ. ನಿಜ, ಎಷ್ಟು ಹೋಗ್ತಾ ಇದೆ ಅಷ್ಟೇ ಹೇಳಿ, ಕ್ವಶನ್ಗೆ ಆನ್ಸರ್ ಅಷ್ಟೇ ಸರ್. ಈಗ ಹಿಂದಿ ಸರ್ ನಾನು ಕೇಳ್ತಾ ಇರೋದು ಫಸ್ಟ್ ಕಲೆಕ್ಷನ್ ಇತ್ತು, ಆಮೇಲೆ ಈಗ ಕಲೆಕ್ಷನ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ನಾನು ತಮ್ಮ ಕೇಳ್ತಾ ಇದ್ದೀನಿ. ಅದೇ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ 7 shows ಕೊಟ್ಟಿದ್ದಾರೆ ಹೈಸ್ಕೂಲು, ಅಲ್ಲಿ 5-6 ಟಿಕೆಟ್ ಹೋಗ್ತಾ ಇಲ್ಲ. ನಮ್ದು 30-40 ಟಿಕೆಟ್ ಹೋಗೋದನ್ನ ಇವರು ಕಡಿತಗೊಳಿಸ್ತಾ ಇದಾರೆ ಅಂದ್ರೆ ನೀವು ಹೇಳಿ ಸರ್, ನೀವು ಬಾಯಿಂದ ಹೇಳಿ ಸರ್. ಎಷ್ಟು ಹೋಗ್ತಾ ಇದೆ? ಸಿನಿಮಾಕ್ಕೆ ಏನ್ ಮಾಡ್ಬೇಕು, ಸಿನಿಮಾಕ್ಕೆ ಏನ್ ಒಳ್ಳೇದು ಮಾಡ್ಬೇಕು, ಎಷ್ಟು ಸಿನಿಮಾ ಪ್ರೊಟೆಕ್ಟ್ ಮಾಡ್ಬೇಕು ಅದು ಮಾಡ್ತಾ ಇದೀವಿ. ಇವಾಗ ಕೊಟ್ಟಿನ ಶೋ ಚೆನ್ನಾಗಿ ಹೋಗಿದ್ರೆ ನಾವೇ ರೇಸ್ ಮಾಡ್ತೀವಿ. ಇವಾಗ ಒನ್ಸ್ ಇಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಓಕೆ, ಇದೇ ಸರಿಯಾಗಿ ಪ್ರತಿಯೊಂದು ಇದು ಮಾಡ್ಬೇಕಂದ್ರೆ ಎಷ್ಟು ಆಗುತ್ತೆ? ಅವ್ರು ಕೇಳಿದ್ದಾರೆ ಸರ್, ಇಲ್ಲಿ ನನ್ಗೂ ಹೌಸ್ಫುಲ್ ಶೋ ತಗೋತೀವಿ, ನನ್ಗೊಂದು ಶೋ ಕೊಟ್ಟಿದ್ದೀವಿ. ಎಲ್ಲಿ PR ಮಾಡಲು ಕೇಳಿದರೆ ಕೊಟ್ಟಿದ್ದೀವಿ ಸರ್. ಈಗ ಮೈಸೂರಲ್ಲಿ ಒಂದು ಸ್ಕ್ರೀನಲ್ಲಿ ಕೇಳಿದ್ದಾರೆ, ಇಲ್ಲೊಂದು 7-8 ಸ್ಕ್ರೀನಲ್ಲಿ ವೈರಿನ ಮಾಲೆಯಲ್ಲಿ ಇನ್ನೊಂದು ಇದು ಮಾಡಿ ಎಲ್ಲ ಬರ್ಕೊಟ್ಟಿದ್ದಾರೆ. ನಾವು ನಿಮಗೆ ತಿಳಿಸ್ತೀವಿ. ಗರುಡ ಮಾಲೆಯಲ್ಲಿ ಒಂದು ನೀವು ಏನಿದೆ ವಾಟ್ಸಪ್ ಕಳಿಸಿ, ನೋಡ್ಕೊಂಡು ರಿಪ್ಲೈ ಮಾಡ್ತೀನಿ. ಮತ್ತೆ ಕಲೆಕ್ಷನ್ ಏನಿದೆ ಅದನ್ನ ನೋಡಬೇಕು. ಕಲೆಕ್ಷನ್ ನೀವು ನೋಡಿ ಎಕ್ಸ್ಟ್ರಾ ಮಾಡಪ್ಪ. ಈಗ ಏನಾಗಿದೆ ಅಂದರೆ ಏನಿದೆ ನೋಡಿದ್ರೆ ನಾವು ಇನ್ಕ್ರೀಸ್ ಮಾಡ್ತೀವಿ ಡೆಫಿನೆಟ್ಲಿ ಸರ್. ಯಾವಾಗ ಒಂದು ಸಿನಿಮಾ ಪ್ರೊಟೆಕ್ಟ್ ಮಾಡಬೇಕು ನಾವು ಪ್ರೊಟೆಕ್ಟ್ ಮಾಡ್ತೀವಿ, ಬಟ್ ಕಲೆಕ್ಷನ್ ಏನಿದೆ ಅದು ನೋಡ್ಬೇಕಲ್ವಾ? ಯಾವಾಗಲೂ ಒಂದು ಸಿನಿಮಾ ನಾವು ಕೇಳೋದು ಎಲ್ಲವೂ ಚೆನ್ನಾಗಿರೋ ಸಿನಿಮಾ ಕೇಳ್ತೀವಿ. ಸರ್ ನೀವು ನಾನು ಅದು ಕಳ್ಸಿಕೊಡ್ತೀನಿ ನಿಮಗೆ. ಕೇಳ್ಬೇಕಂದ್ರೆ ಸರ್ ಅವಶ್ಯಕತೆ ಇಲ್ಲ, ಚೆನ್ನಾಗಿದೆ ನಾವೇ ಮಾಡ್ತೀವಿ. ಈಗ ಅದನ್ನೇ ಮಾತಾಡಿದ್ರೆ ಬಗೆಯಿರಲ್ಲ. ಈಗ ನಿಮ್ಮ ನಾಯಕ ನಟರು ಅದನ್ನೇ ಹೇಳ್ತಾ ಇದ್ದಾರೆ. ನಾವೇನು ಅವ್ರನ್ನ ಇದು ಆಸ್ತಿ ಕೇಳ್ತಾ ಇಲ್ಲ. ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ ಅಂತ ಇದ್ದಾರೆ. ಇಲ್ಲಿ 100-150 ಜನ ಇದ್ದಾರೆ. ಅವ್ರ ಎದುರಿಗೆ ನಾವೇನು ಯಾಕೆ ಉತ್ತರ ಕೊಡೋದು ಹೇಳಿ? ನೀವೇನಲ್ಲ ಎಲ್ಲೋ ಕೂತ್ಕೊಂಡು ಹೇಳ್ತೀರಾ? ಅದನ್ನೇ ಈಗ ಮಾಡಿ ಈ ವಾರ ಮಾಡಿ ನೋಡೋಣ, ರೈಸ್ ಆಗ್ತಾರೆ. ಈಗ ಪಬ್ಲಿಸಿಟಿ ಜಾಸ್ತಿ ಆಗಿದೆ, ಸೆಕೆಂಡ್ ವೀಕು ಈಗ ಕೊಡಿ, ಮೌತ್ ಪಬ್ಲಿಸಿಟಿ ಹೋಗಿದೆ, ಈಗ ಆಗ್ತಾ ಇದೆ. ಈಗ ಒಂದು ಕಡೆ ನಿಂತೋಗ್ಬಿಟ್ಟಿತ್ತು, ಥಿಯೇಟ್ರೇ ನಿಂತೋಗ್ಬಿಟ್ಟಿತ್ತು. ಅಂಥದ್ರಲ್ಲಿ ಈಗ ಓಪನ್ ಆಗಿ ಜನಗಳು ಬರ್ತಾ ಇದ್ದಾರೆ. ಕೊಡಿ, 2ನೇ ವಾರ ಕೊಡಿ. ನೆಕ್ಸ್ಟ್ 3ನೇ ವಾರ ಆಗದೆ ಇದ್ರೆ ನೀವು ಮಾಡಬೇಡಿ. ಕೊಡಿ. ನಾಯಕ ನಟರು ಅದನ್ನೇ ಕೇಳ್ತಾ ಇದ್ದಾರೆ.
ರೀ ನೀವು ಒಂದೊಂದು ಕಡೆ ನಾವು ಇವ್ರಿಗೆ ಸರ್ ನಾನೊಬ್ಬ ಕೇಳ್ತಿಲ್ಲ ಸರ್, ಟೋಟಲ್ ಟೀಮ್ ಕೇಳ್ತಾರೆ, ಪಬ್ಲಿಕ್ ಕೇಳ್ತಾರೆ ಸರ್. ಪಬ್ಲಿಕ್ ನೀವು ನಾಯಕ ನಟ ನಾಯಕ ನಟ ಸರ್ ಅಂತ ಇಲ್ಲಿ ನಾನು ಇಲ್ಲಿ ಹೇಳ್ಬೇಡಿ. ಕೂತಿದ್ರ ಅಂತ ಕೇಳ್ತಾ ಇದ್ದೀನಿ. ಹ್ಞೂ ಸರ್, ಎಲ್ಲರೂ ಕೇಳ್ತಿದ್ದೀವಿ. ಹ್ಞೂ ಸರ್ ಅದನ್ನೇ ವಿಡಿಯೋ ಕಾಲ್ ಮಾಡಕ್ಕೆ ಹೇಳಿ ಸರ್. ವಿಡಿಯೋ ಕಾಲ್ ಮಾಡಕ್ಕೆ ಹೇಳಿ. ವಿಡಿಯೋ ಕಾಲ್ ಮಾಡಕ್ಕೆ ಹೇಳಿ, ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಯ್ತು ಜ್ಯೋತಿ, ನಾನು ಲಿಸ್ಟ್ ಕಳಿಸ್ತೀನಿ, ಅದು ಸ್ವಲ್ಪ ಇದು ಮಾಡಮ್ಮ. ಹಲೋ, ಕಳ್ಸಿ. ಹಾಂ ಓಕೆ, ರೈಟ್ ರೈಟ್. ಸರ್ ಅವರು ಕನ್ನಡ ಬಿಟ್ಟು ಎಲ್ಲಾ ಭಾಷೆ ಪ್ರೊಟೆಕ್ಟ್ ಮಾಡೋಕೆ ಮುಂದೆ ನಿಂತ್ಕೊಂಡ್ಬಿಟ್ಟವ್ರು ಸರ್ ಅವರು. ಇಲ್ಲ ಸರ್, ಇಲ್ಲೇ ಗೊತ್ತಾಗ್ತಿಲ್ವಾ ಸರ್? ಇಲ್ಲೇ ಗೊತ್ತಾಗ್ತಿದೆ 70-80 ಹೋಗುತ್ತೆ ಸರ್. ಅವರು 7 ಶೋ ಕೊಟ್ಟರೆ 70-80 ಅವ್ರು 7 ಶೋದ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್. ನಮಗೆ ಕೊಟ್ಟಿರೋದೇ ಒಂದೇ ಶೋ, ಅವ್ರಿಗಿಂತ ಜಾಸ್ತಿ ಲೀಡಿಂಗ್ ಅಲ್ಲಿದ್ದೀವಿ ಸರ್ ನಾವು. ಸರ್ ಅದು ಏನು 7 ಶೋ ಕೊಟ್ಟವರಲ್ಲ ಹಿಂದೆ ಫಿಲ್ಮ್ಗೆ, ಅಂದ್ರೆ ಅವ್ರಿಗೆ 2 ಶೋ ಮಿನಿಮಮ್ ಅಂತಾರೆ. ಈಗ ಇದಕ್ಕೆ ಹೋಗ್ತಾನೆ ಇದಕ್ಕಾರ ಹೋಗ್ಬೇಕು ಅಂತ ಶೋ ಬೇಕು 2 ಶೋ. ಇವ್ರು 1 ಶೋ ಹಾಕ್ಬಿಟ್ಟು ಜನ ಬರ್ಲಿ ಅಂದ್ರೆ ಯಾಕಡೆ ನಮ್ಗೆ ಜನ ಬರ್ಬೇಕು ಅಂತ ನಮ್ ಶೋ ಕಾಣಿಸ್ಬೇಕಲ್ಲ ಕಣ್ಣಿಗೆ. ಎಲ್ಲ ಕೆಲಸ ಅವ್ರು ಹೇಳ್ದಂಗೆ ನಾವು 7 ಶೋ ಇರೋ ಮುಂದೆ ನಾವು ಸರ್ ಜನರಿಗೋಸ್ಕರ ಸಿನಿಮಾ ಮಾಡಿರೋದು ಸರ್, ನಮಗೋಸ್ಕರ ಮಾಡ್ಕೊಂಡಿಲ್ಲ. ನಾವು ಹೇಳಿ ಟೈಮ್ ಜನ ಬರಲ್ಲ ಸರ್. ಅವ್ರಿಗೆ ಯಾವ ಟೈಮಿಗೆ ಇಷ್ಟನೋ ಆ ಟೈಮಿಗೆ ಬುಕ್ ಮಾಡ್ಕೊಂಡ್ ಬರ್ತಾರೆ. ಅದಕ್ಕೆ ಅವ್ರ ಟೈಮಿಗೆ ನಾವು ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು. ನಾವು ಹಾಕ್ಬಿಟ್ಟಿದೀವಿ ಟೈಮು, ಈ ಟೈಮಿಗೆ ಬನ್ನಿ ಅಂದ್ರೆ ಬರ್ತಾರ ಸರ್ ಜನ? ಬಟ್ ಒಂದೇ ಒಂದು 7 ಶೋ ಮುಂದೆ ನಾವು ಇನ್ನು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅದು ನಿಜ ಒಪ್ಕೊಳಕ್ ಆಗ್ತಾ ಇಲ್ಲ ಅದನ್ನ. ಅಲ್ಲ, ಅವ್ರು ನೋಡಿ ಹಿಂದಿ ಬಗ್ಗೆ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಿಲ್ಲ. ಅದನ್ನ ಎಷ್ಟು ಅವ್ರು ಹೇಳ್ತಾರೆ ಪ್ರೊಟೆಕ್ಟ್. ಮಾಡ್ಕೊಡ್ತೀನಿ ಅಂತ ಹೇಳಿ 7 ಶೋ ಮುಂದೆ 1 ಶೋಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಇದು ಮಾಡೋದ್ರಿಂದ ಯೂಸ್ ಇಲ್ಲ ಸರ್. ಈಗ ಪ್ರಯತ್ನ ಅಲ್ಲ, ನಮ್ಗೆ ಮಾಡೇ ಮಾಡ್ತೀವಿ ಅಂತ ಏನಾದ್ರು ಇದು ಮಾಡ್ಕೊಡ್ಬೇಕು ಸರ್ ಅದನ್ನ. ಓಕೆ ರೈಟ್. ಪ್ರಯತ್ನ ಅಂದ್ರೆ ಎಲ್ಲ ಮಾಡೋಣ. ಪ್ರಯತ್ನ ಮಾಡಿ. ಈಗ 10 ನಿಮಿಷನೇ ಅವ್ನು ಟೈಮ್ ಕೇಳಿರೋದು. ಈಗ ಕಳಿಸ್ತೀವಿ, ಈಗ ಅವ್ನಿಗೆ ಲಿಸ್ಟ್ ಕಳಿಸ್ತೀನಿ ಅಲ್ವಾ? ಕಳಿಸ್ಬಿಟ್ಟು ಇಲ್ಲೇ ರಿಸಲ್ಟ್ ಹೇಳ್ಬಿಡ್ತೀವಿ ರೀ, ಎಲ್ಲೆಲ್ಲಿ ಇದಾಗತ್ತಂತ. ಅಲ್ಲ, ಚೇಂಬರ್ಗೆ ಅವಮಾನ ಮಾಡ್ದಂಗೆ ಸರ್ ಅದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.